ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಒಂದೇ ಒಂದು ಫೋನ್ ಕಾಲ್ ಗಿಲ್ಲಿ ನಟನ ಭವಿಷ್ಯವನ್ನೇ ಬದಲಾಯಿಸಿಬಿಡ್ತು. ನಿರ್ದೇಶಕ ತರುಣ್ ಸುಧೀರ್ ಬಿಗ್ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟ ಅವರಿಗೆ. ಅದು ಏನು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡು ಬರೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಗೆದ್ದ ಬಳಿಕ ಸತತ ಕಾರ್ಯಕ್ರಮಗಳಿಂದ ಸುಸ್ತಾಗಿರುವ ಗಿಲ್ಲಿ ನಟನಿಗೆ ಖ್ಯಾತ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಭವಿಷ್ಯದ ಬಗ್ಗೆ ಸಲಹೆಯನ್ನ ನೀಡಿದ್ದಾರೆ. ನಟನೆ, ನಿರ್ದೇಶನ ಅಥವಾ ಬರವಣಿಗೆಯಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳುವ ಬದಲು ಯೋಚಿಸು ಅಂತ ಹೇಳಿದ್ದಾರೆ. ತಮ್ಮ ಸಂಪೂರ್ಣ ಬೆಂಬಲದ ಭರವಸೆಯನ್ನ ಇಲ್ಲಿ ಗಿಲ್ಲಿ ನಟನಿಗೆ ತರುಣ್ ಸುಧೀರ್ ಅವರು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಐತಿಹಾಸಿಕ ಗೆಲುವು. ಬಿಗ್ ಬಾಸ್ ಐತಿಹಾಸಿಕ ಗೆಲುವು ಸಾಧಿಸಿರುವ ಗಿಲ್ಲಿ ನಟ ಇದೀಗ ಸಿನಿಮಾ ನಾಯಕನಾಗಿಯೂ ಕೂಡ ಮಿಂಚಲಿದ್ದಾರೆ. ಬಿಗ್ ಬಾಸ್ ಗೆಲುವಿನ ಬಳಿಕ ಇನ್ನಿಲ್ಲದಂತೆ ಕಾರ್ಯಕ್ರಮಗಳು ಇದ್ದು ಸಖತ್ ಬ್ಯುಸಿ ಆಗಿದ್ದಾರೆ. ಯಾರಿಗೂ ಕೂಡ ಸಿಗ್ತಾ ಇಲ್ಲ ಎನ್ನುವಂತೆ ಸಿಗ್ತಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಲ್ಲ ಎಂದು ಬಿಟ್ರೆ ಮತ್ತಷ್ಟು ಕಾಂಟ್ರವರ್ಸಿಗಳು ಆಗ್ತವೆ. ನಾನು ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ಲೇಬೇಕು ಅಂತಕ್ಕಂಥ ನಟ ಗಿಲ್ಲಿ ನಿರ್ಧಾರ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ನಾನು ಎಲ್ಲಿ ಹೋಗಲ್ಲ ಅಂತ ಅಂದ್ರೆ ಇವನಿಗೆ ಸೊಕ್ಕು ಬಂದ್ಬಿಡ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವನು ಬಿಗ್ ಬಾಸ್ ಗೆದ್ಮೇಲೆ ತುಂಬಾನೇ ಸೊಕ್ಕು ಬಂದ್ಬಿಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂದ್ಬಿಟ್ಟು ಗಿಲ್ಲಿ ನಟ ಎಲ್ಲಾ ಕಾರ್ಯಕ್ರಮಗಳಿಗೂ ಹಾಜರಾಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಬಿಟ್ಟಿದೆ ಗಿಲ್ಲಿ ನಟನ ಸದ್ಯಕ್ಕೆ ಇವನ ಪರಿಸ್ಥಿತಿ. ಎಲ್ರಿಗೂ ಆ ಪ್ರೀತಿ ಸಿಗಲ್ಲ, ಆದ್ರೆ ಇಂಥ ಪ್ರೀತಿ ಎಲ್ರಿಗೂ ಸಿಗುವಂತದ್ದಲ್ಲ. 12 ಸೀಸನ್ಗಳ ಬಿಗ್ ಬಾಸ್ ನಲ್ಲಿ ಈ ಪರಿಯ ಪ್ರೀತಿ ಸಿಕ್ಕಿದ್ದು ಬಹುಶಃ ಗಿಲ್ಲಿಗೆ ನಟನಿಗೆ ಮಾತ್ರವೇ ಎನ್ನುವಷ್ಟರ ಮಟ್ಟಿಗೆ ಇವರಿಗೆ ಆ ಒಂದು ಪ್ರೀತಿ ಸಿಕ್ಕಿದೆ. ತುಂಬಾನೇ ಪ್ರೀತಿ ಎಲ್ಲ ಕರ್ನಾಟಕದ ಜನತೆ ಇವರಿಗೆ ಗಿಲ್ಲಿ ನಟ ಅವರಿಗೆ ತೋರಿಸ್ತಾ ಇದೆ. ಇದೇ ಕಾರಣಕ್ಕೆ ಅದನ್ನು ಅವರು ಮೇಂಟೈನ್ ಮಾಡಲೇಬೇಕು. ಇದೇ ರೀತಿ ಮುಂದುವರೆದುಕೊಂಡು ಹೋಗ್ಬೇಕು, ಯಾರನ್ನು ನೋಯಿಸುವಂತಿಲ್ಲ. ಹೌದು ಸ್ನೇಹಿತರೆ, ಈಗ ಬಿಗ್ ಬಾಸ್ ಹಲವು ಸೀಸನ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ತುಂಬಾ ಸೀಸನ್ ಇದೆ. ತುಂಬಾ ಸೀಸನ್ ಅಲ್ಲೂ ಕೂಡ ಎಲ್ರು ಏನ್ ಮಾಡ್ತಾ ಇದ್ರು, ಆ ಒಂದಿಷ್ಟು ಸೀಸನ್ ಮಟ್ಟಿಗೆ ಅವರನ್ನ ಪ್ರೀತಿಸ್ತಾ ಇದ್ರು. ಒಂದು 2-3 ತಿಂಗಳ ಕಾಲ ಮಾತ್ರ ನೆನಪನ್ನ ಇಟ್ಕೊಂಡು ಆಮೇಲೆ ಅವರನ್ನ ಮರ್ತ್ ಬಿಡ್ತಿದ್ರು. ತುಂಬಾನೇ ಸೆಲೆಬ್ರಿಟಿಗಳನ್ನ ಮರ್ತ್ ಬಿಡ್ತಿದ್ರು. ಎಲ್ಲಾ ಸೀಸನ್ ನಲ್ಲೂ ಹೀಗಾಗ್ತಾ ಇತ್ತು. ಆದ್ರೆ ಈ ಸೀಸನ್ ಅಲ್ಲಿ ಮಾತ್ರ ಗಿಲ್ಲಿ ನಟನನ್ನ ಎಂದಿಗೂ ಯಾರು ಕೈ ಬಿಡ್ತಾ ಇಲ್ಲ. ತುಂಬಾನೇ ಇವತ್ತಿಗೂ ಕೂಡ ಗಿಲ್ಲಿ ನಟನ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ, ತುಂಬಾನೇ ಪ್ರೀತಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೇ ಕೂಡ ಫ್ಯಾನ್ ಫಾಲೋವರ್ಸ್ ಇವನಿಗೆ ಕಮ್ಮಿ ಆಗಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ಬೋದು. ಹಾಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತಕ್ಕಂಥದ್ದು ಇದೀಗ ಅವರ ಭವಿಷ್ಯದ ಬಗ್ಗೆ ಖ್ಯಾತ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಅವರು ಮಾತನಾಡಿದ್ದಾರೆ. ಗಿಲ್ಲಿ ನಟ ನನಗೆ ಬಿಗ್ ಬಾಸ್ ಗಿಂತ ಮುಂಚೆಯೇ ಗೊತ್ತಿರುವ ವಿಷಯ. ತುಂಬಾ ಟ್ಯಾಲೆಂಟ್ ಅವನಲ್ಲಿದೆ. ಆತನಲ್ಲಿ ನನಗೆ ತುಂಬಾ ಖುಷಿಯಾಗಿದ್ದು ಏನಂತ ಅಂದ್ರೆ ಅವರಿಗೆ ನಿರ್ದೇಶಕ ಆಗುವ ಬಯಕಿದೆ ಅಂತ ನಾನು ಮುಂದೆ ಹೇಳಿದ್ರು. ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ನಮಗೂ ಕೂಡ ನಿರ್ದೇಶಕರ ಕೊರತೆ ಇದೆ. ಇದೇ ಕಾರಣಕ್ಕೆ ನಿರ್ದೇಶಕ ಆದರೆ ನಮಗೂ ಖುಷಿ ಇದೆ. ಆದ್ರೆ ಇದಕ್ಕೂ ಮುನ್ನ ಸ್ಕ್ರಿಪ್ಟ್ ರೈಟಿಂಗ್ ಕಲಿಯುವಂತೆ ಅವನಿಗೆ ಹೇಳಿದ್ದೆ, ಹೂ ಅಂದಿದ್ದರು ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಗಿಲ್ಲಿ ಅವರು ತುಂಬಾನೇ ಸುಸ್ತಾಗಿದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೆ ಒಮ್ಮೆ ಸಿಕ್ಕಿದ್ರು ಕೂಡ ತುಂಬಾ ಸುಸ್ತಾಗಿ ಬಿಟ್ಟಿದ್ದೇನೆ, ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬಿಡ್ಬೇಕು ಎಂದು ತಿಳಿಯುತ್ತಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಸ್ವಲ್ಪ ಸಮಯವೂ ನನಗೆ ಸಿಗ್ತಾ ಇಲ್ಲ, ತುಂಬಾ ಟೈರ್ಡ್ ಎನಿಸುತ್ತಿದೆ ಅಂತ ಇಲ್ಲಿ ಮಾತನ್ನ ಗಿಲ್ಲಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು 2 ತಿಂಗಳು ಹೀಗೆ ಇರುತ್ತೆ, ಈ ಪ್ರೀತಿ ಯಾರಿಗೂ ಸಿಗಲ್ಲ, ನಿಮ್ಗೆ ಸಿಕ್ಕಿದೆ ಎಂಜಾಯ್ ಮಾಡು ಅಂತ ಬುದ್ಧಿ ಹೇಳಿದ್ದೆ ಎಂದಿದ್ದಾರೆ ಇಲ್ಲಿ ತರುಣ್ ಸುಧೀರ್ ಅವರು. ಈ ಪ್ರೀತಿ ಎಲ್ರಿಗೂ ಸಿಗಲ್ಲ, ನಿನಗೆ ಮಾತ್ರ ಸಿಕ್ಕಿದೆ, 2 ತಿಂಗಳು ಇದನ್ನ ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಾ ಅಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ ಅಂತ ಇಲ್ಲಿ ನಮಗೆ ತಿಳಿದು ಬಂದಿದೆ. ತುಂಬಾ ಆಸೆ ಇದೆ ಅವರಿಗೆ, ನಿರ್ದೇಶಕ, ನಟ, ರೈಟರ್ ಇವೆಲ್ಲವಕ್ಕಿಂತ ಟ್ಯಾಲೆಂಟ್ ಇದೆ. ಅದೇ ಕಾರಣಕ್ಕೆ ಓಡಾಟ ಎಲ್ಲ ಮುಗಿದ ಮೇಲೆ ಸ್ವಲ್ಪ ದಿನ ಬ್ರೇಕ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಲು ಹೇಳಿದ್ದೇನೆ. ಯಾವ ಫೀಲ್ಡ್ ಆಯ್ದುಕೊಳ್ಳಬೇಕು ಎನ್ನುವ ಬಗ್ಗೆ ಯೋಚನೆ ಮಾಡಿ ಮುಂದಿನ ನಿರ್ಧಾರ ಇಡು ಅಂತ ಹೇಳಿದ್ದೇನೆ ಎಂದು ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ನೀನು ಸ್ವಲ್ಪ ಬಿಗ್ ರಿಲೀಫ್ ತಗೋ, ಫಂಕ್ಷನ್ ಮುಗಿದ ಮೇಲೆ ಅದಾದ್ಮೇಲೆ ನೀನು ಒಂದು ನಿರ್ಧಾರ ಮಾಡುವಂತಕ್ಕಂಥ ಮಾತನ್ನ ಇಲ್ಲಿ ತರುಣ್ ಸುಧೀರ್ ಅವರು ಗಿಲ್ಲಿ ನಟನಿಗೆ ಹೇಳಿದ್ದಾರೆ ಎಂಬುದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಒಂದೇ ಒಂದು ಫೋನ್ ಕಾಲ್. ಅವರಿಗೆ ನಟನೆ ಬರೋದಾದರೆ ನಾನು ನಿರ್ದೇಶನ ಮಾಡುವ ಚಿತ್ರಕ್ಕೆ ಕ್ಯಾರೆಕ್ಟರ್ ಸೂಟ್ ಎನಿಸಿದ್ರೆ ಖಂಡಿತ ತೆಗೆದುಕೊಳ್ತೇನೆ. ಅಂದ್ರೆ ನಿಮ್ಗೆ ಗಿಲ್ಲಿ ಅವರಿಗೆ ನಟನೆ ಮಾಡೋ ಇಷ್ಟ ಇದ್ರೆ ನಾನೇ ನಿಮ್ಗೆ ಒಂದು ಕ್ಯಾರೆಕ್ಟರ್ ಅನ್ನ ಕೊಡ್ತೀನಿ ಅಂತಕ್ಕಂಥ, ನಾನೇ ನಿಮ್ಗೆ ಒಂದು ಹೀರೋ ಅವಕಾಶವನ್ನ ಕೊಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಗಿಲ್ಲಿ ನಟ ಮುಂದೆ ಏನೇ ಹೆಜ್ಜೆ ಇಟ್ಟರು ಕೂಡ ಪರವಾಗಿಲ್ಲ, ಅವರ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರು ಕೂಡ ಅವರ ಭವಿಷ್ಯದ ಬಗ್ಗೆ ನಾನು ಹೇಳ್ತೇನೆ, ಅವರಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ಎನ್ನುವ ಮೂಲಕ ಇಲ್ಲಿ ತರುಣ್ ಸುಧೀರ್ ಗಿಲ್ಲಿ ನಟನಿಗೆ ಹೇಳಿದ್ದಾರೆ. ಹಾಗೆ ಅವರ ಫ್ಯಾನ್ಸ್ ಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ತರುಣ್ ಸುಧೀರ್ ಅಂದ್ರೆ ಸುಮ್ಮನೆ ಅಲ್ಲ, ಸೂಪರ್ ಹಿಟ್ಗಳ ಮೂವಿಗಳ ನಿರ್ದೇಶಕ ಅಂತಾನೆ ಹೇಳ್ಬಹುದು. ಅವ್ರು ಮಾಡಿರೋ ಯಾವುದೇ ಮೂವಿ ಕೂಡ ಫ್ಲಾಪ್ ಆಗಿಲ್ಲ, ಒಂದ್ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿದೆ. ಅಂತಹ ಒಬ್ಬ ಡೈರೆಕ್ಟರ್ ಈಗ ನಮ್ಮ ಗಿಲ್ಲಿ ನಟನ ಅವರ ಬಗ್ಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ
ತುಂಬಾ ಸಖತ್ ಖುಷಿ ಪಡುವ ವಿಷಯ, ಫ್ಯಾನ್ಸ್ ಗಳಿಗೂ ಕೂಡ ಖುಷಿ ಪಡುವ ವಿಷಯ. ಈ ರೀತಿಯಾಗಿ ಗಿಲ್ಲಿ ನಟನಿಗೆ ನಿರ್ದೇಶಕ ತರುಣ್ ಸುಧೀರ್ ಅವರು ಈ ರೀತಿಯಾಗಿದ್ದ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.